ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಿನ್ನೆ ನಡೆದಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 2026-27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ನನಗೆ ಕೇಳ್ತಾ ಇದ್ದರು, ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗುತ್ತಾರೆ ಮೊರಾರ್ಜಿ ವಸತಿ ಶಾಲೆಗೆ ಅಂತ. ಹಾಗಾದರೆ ಇವತ್ತು ಆ ವಿಷಯದ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಕಳೆದ ವರ್ಷದ ಪರೀಕ್ಷೆ ಹಾಗೂ ಈ ವರ್ಷದ ಪರೀಕ್ಷೆಗೆ ಬಹಳಷ್ಟು ವ್ಯತ್ಯಾಸಗಳಿವೆ ಮತ್ತು ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಸರ್ಕಾರದ ನಿಯಮಗಳು ಏನು ಹೇಳುತ್ತೆ ಅಂದರೆ, ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಿಗೆ ಆಯ್ಕೆ ಆಗಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳು ಮಾತ್ರ ಮಾನದಂಡವಾಗುವುದಿಲ್ಲ ಅಥವಾ ಮೆರಿಟ್ ಮಾತ್ರವೇ ಇಲ್ಲಿ ನಿರ್ಧಾರವಾಗುವುದಿಲ್ಲ. ಏಕೆಂದರೆ ಇಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳು, ವಿದ್ಯಾರ್ಥಿಗಳ ಮೀಸಲಾತಿ ಹಾಗೂ ಶಾಲಾವಾರು ಆದ್ಯತೆ ಇವುಗಳ ಆಧಾರದ ಮೇಲೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ವಿದ್ಯಾರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುತ್ತದೆ. ಹಾಗಾದರೆ ಇಲ್ಲಿ ಮೊದಲನೇ ಅಂಶವನ್ನು ನೋಡುವುದಾದರೆ, ಈ ವರ್ಷದ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತ ನೋಡುವುದಾದರೆ, ಅದರಲ್ಲಿಯೂ ಕೂಡ ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಕನಿಷ್ಠ ಇಲ್ಲಿ 5ರಿಂದ 6 ಪ್ರಶ್ನೆಗಳು ಬಹಳಷ್ಟು ಕಠಿಣವಿದ್ದು, ಅದರಲ್ಲೂ ಕೂಡ ಇಂಗ್ಲೀಷ್, ವಿಜ್ಞಾನ ಮತ್ತು ಸಮಾಜ ವಿಷಯಗಳು ವಿದ್ಯಾರ್ಥಿಗಳ ಮಟ್ಟಕ್ಕೆ ಇದ್ದರೂ ಕೂಡ ಆದರೆ ಇಲ್ಲಿ ಕ್ಲಿಷ್ಟಕರವಾಗಿದ್ದವು ಅಂತ ಹೇಳಬಹುದು. ಏಕೆಂದರೆ ಈ ಸಲದ ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ 10ರಿಂದ 15 ಸಾವಿರ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಎಕ್ಸಾಮನ್ನು ಬರೆದಿದ್ದಾರೆ. ಆದರೆ ಇಲ್ಲಿರುವಂಥ ಸೀಟ್ಗಳ ಲಭ್ಯತೆ ನೋಡ್ತಾ ಹೋದರೆ ಬಹಳಷ್ಟು ಕಡಿಮೆ ಇದ್ದಾವೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಈ ವರ್ಷ ಬಂದಿದೆ ಅಂತ ಹೇಳ್ಬೋದು. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಇಲ್ಲಿ 60, 70, 80 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಸಾಕಷ್ಟಿದ್ದರು. 90 ಅಂಕಗಳನ್ನು ಪಡೆದವರು ಕೂಡ ಸಾಕಷ್ಟಿದ್ದರು. ಆದರೆ ಈ ವರ್ಷದ ಇಲ್ಲೇನು ಮೊರಾರ್ಜಿ ಪ್ರಶ್ನೆ ಪತ್ರಿಕೆ ಇತ್ತು, ಕನ್ನಡ ವಿಷಯ ಹಿಡ್ಕೊಂಡು ಇಲ್ಲಿ ಸಮಾಜ ವಿಜ್ಞಾನ ವಿಷಯದವರೆಗೆ ಒಟ್ಟು 5 ವಿಷಯಗಳಲ್ಲಿಯೂ ಬಹಳಷ್ಟು ಕಠಿಣ ಮತ್ತು ಇಲ್ಲಿ ಕ್ಲಿಷ್ಟಕರವಾಗಿದ್ದು ಅಂತ ಹೇಳ್ಬೋದು. ಏಕೆಂದರೆ ವಿದ್ಯಾರ್ಥಿಗಳು ಆ ರೀತಿಯಾದಂತಹ ಮನೋಮಟ್ಟವನ್ನು ಬೆಳೆಸ್ಕೊಂಡಲ್ಲಿ ಮಾತ್ರವೇ ಇಲ್ಲಿ ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಅವರು ಇಲ್ಲಿ ಮೆಂಟಲಿ ಪ್ರಿಪೇರ್ ಆಗಿರುವಂತಹ ಒಂದು ಸಾಧ್ಯತೆ ಇದ್ದಾಗ ಮಾತ್ರ ಈ ರೀತಿಯ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ಸಾಧ್ಯವಾಗುತ್ತದೆ. ಮತ್ತು ಇಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳ ಇಲ್ಲಿ ಏನು ಪ್ರಾಕ್ಟೀಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದು ಸರಳವಾಗಿದೆ ಅಂತ ಹೇಳ್ಬೋದು. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಈ ವರ್ಷಕ್ಕೆ ಹೋಲಿಸಿದಾಗ ಇಲ್ಲಿ ಬಹಳಷ್ಟು ವರ್ಷಗಳ ಹಳೆಯ ಏನು ಓಲ್ಡ್ ಕ್ವಶನ್ ಪೇಪರ್ಗಳೇನಿದ್ದಾವೆ ಅದೇ ಕ್ವಶನ್ಸ್ಗಳೇ ಮತ್ತು ಮಾಡೆಲ್ ಕ್ವಶನ್ಸ್ಗಳೇ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ ಅಂತ ಹೇಳ್ಬೋದು. ಉದಾಹರಣೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಲ್ಲಿ 60ಕ್ಕೂ ಹೆಚ್ಚು ಪ್ರಶ್ನೆಗಳು ಇಲ್ಲಿ ಬಂದಿವೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ಓದುವುದಕ್ಕಿಂತಲೂ ಕೂಡ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಏಕೆಂದರೆ ಇಲ್ಲಿ ಒಂದು ವರ್ಷ ಪೂರ್ತಿ ಓದಿದ ವಿಷಯವನ್ನು ಕೇವಲ 2 ಗಂಟೆಗಳಲ್ಲಿ ಉತ್ತರಿಸಬೇಕು. ಆದರೆ ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನು ಮೊದಲು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗುತ್ತದೆ. ಕ್ವಶನ್ ಪೇಪರ್ ಈಸಿ ಇದ್ದಾಗ ಬರೆಯುವುದು ಸುಲಭ. ಆದರೆ ಇಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವೆ ಅಂದರೆ, ಇಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಈ 4 ಮೂಲ ಕೌಶಲಗಳಿಗೆ ಅದು ಕ್ವಶನ್ ಪೇಪರು ತಯಾರಾಗಿರುತ್ತೆ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಪ್ರಾಕ್ಟೀಸಿಗೆ ಹೆಚ್ಚು ಮಹತ್ವ ಕೊಡಬೇಕು. ಕ್ವಶನ್ ಪೇಪರ್ ನೋಡ್ಕೋಬೇಕು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವಂತಹ ಒಂದು ವಿಧಾನ ಚೇಂಜ್ ಆಗಬೇಕಾಗುತ್ತದೆ. ಯಾಕಂದರೆ 2 ಗಂಟೆಗಳಲ್ಲಿ ಇಲ್ಲಿ ಉತ್ತರಿಸುವಂತಹ ಒಂದು ಪದ್ಧತಿ ಇರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಕೆಲವು ಉತ್ತರಗಳೇ ಗೊತ್ತಿಲ್ಲದೆ ಇರಬಹುದು. ಯಾಕಂದರೆ 5ನೇ ತರಗತಿ ಮಟ್ಟದ ಕ್ವಶನ್ಸ್ಗಳೇ ಇಲ್ಲಿ 90% ಬರುತ್ತವೆ ಅಂತ ಹೇಳಿದ್ದಾರೆ. ಆದರೆ ಅವರು ಕೇಳಿರುವ ಒಂದು ವಿಧಾನ ಇದೆಯಲ್ಲ, ಅದು ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಈ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ಎಷ್ಟು ಅಂಕಗಳನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ತಾ ಹೋಗೋದಾದರೆ, ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಏನು ವಿದ್ಯಾರ್ಥಿಗಳು ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬರೆದಿರ್ತಾರೆ. ಆದರೆ ಆ ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಇಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೊಂದು ಇಲ್ಲಿ ಪದ್ಧತಿ ಮತ್ತು ನಿಯಮಾವಳಿಗಳನ್ನು ಸರ್ಕಾರ ರೂಪಿಸಿಕೊಂಡಿದೆ. ಹಾಗಾದರೆ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಲ್ಲಿ ಒಟ್ಟು 50 ಸೀಟುಗಳಿರ್ತಾವೆ. ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 38, ಪರಿಶಿಷ್ಟ ಪಂಗಡ 7, ಹಿಂದುಳಿದ ವರ್ಗ 7. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಪರಿಶಿಷ್ಟ ಪಂಗಡ 38, ಪರಿಶಿಷ್ಟ ಜಾತಿ 5, ಹಿಂದುಳಿದ ವರ್ಗ 7. ಇನ್ನು ಹಿಂದುಳಿದ ವರ್ಗದಲ್ಲಿ 38 ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ 7, ಪರಿಶಿಷ್ಟ ಪಂಗಡ 5. ಇನ್ನು ಸಾಮಾನ್ಯ ವರ್ಗದಲ್ಲಿ GMದವರಿಗೆ 25, ಅದೇ ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ 8, STವರಿಗೆ 5, OBC 12. ಇದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳಲ್ಲೂ ಕೂಡ ಇದೇ ರೀತಿ ಸೇಮ್ ಆಗುತ್ತೆ.
ಹಾಗಾದರೆ ಇಲ್ಲಿ ಕಳೆದ ವರ್ಷ ಪ್ರಶ್ನೆ ಪತ್ರಿಕೆ ಸರಳ ಇತ್ತು ಮತ್ತು ಕಟ್ ಆಫ್ ಕೂಡ ಕಡಿಮೆಗೆ ನಿಂತಿತ್ತು. ಈ ವರ್ಷದ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣತೆಯಿಂದ ಕೂಡಿತ್ತು ಮತ್ತು ಇದು ಜಿಲ್ಲಾವಾರು ಆಯ್ಕೆ ಪ್ರಕ್ರಿಯೆ ಆಗಿರುವುದರಿಂದ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯತ್ಯಾಸವಾಗುತ್ತಾ ಹೋಗುತ್ತದೆ. ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾನು ಆಗಲೇ ಹೇಳಿದಾಗ 10 ರಿಂದ 15 ಸಾವಿರ ವಿದ್ಯಾರ್ಥಿಗಳು ಅರ್ಜಿ ಹಾಕಿ ಇಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಅಂತ ಹೇಳಿದ್ದೆ. ಹಾಗಾದರೆ ಇಲ್ಲಿ ಕಳೆದ ಬಾರಿ ಕಟ್ ಆಫನ್ನು ನೋಡ್ತಾ ಹೋಗೋಣ. ಇಲ್ಲಿ ಸಾಮಾನ್ಯ ವರ್ಗದ ವಸತಿ ಶಾಲೆ ಕಟ್ ಆಫನ್ನು ನೋಡೋಣ. ಇಲ್ಲಿ ನೋಡ್ಬೋದು ಬಾಲಕರು ಮತ್ತು ಬಾಲಕಿಯರದನ್ನು ಸಪ್ರೇಟಾಗಿ ತಿಳಿಸ್ತೀನಿ. ಇಲ್ಲಿ ಮೊದಲನೇದಾಗಿ ಪ್ರವರ್ಗ 1ರಲ್ಲಿ 30 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ. ಇದು ಸ್ಥಳೀಯ ಅಭ್ಯರ್ಥಿಗಳು ಅಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು. ಇನ್ನು ಬಾಲಕಿ 76 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ. ಇನ್ನು 2ಎದಲ್ಲಿ 84, ಬಾಲಕಿ 82, 2ಬಿಯಲ್ಲಿ 78, 3ಎಯಲ್ಲಿ ಬಾಲಕಿ 85, 3ಬಿಯಲ್ಲಿ 79, GMಲ್ಲಿ 87 ಬಾಲಕ, 84 ಬಾಲಕಿ. ಇನ್ನು GM ನಾನ್ ಲೋಕಲ್ ಅಂದರೆ ಔಟ್ ಆಫ್ ತಾಲೂಕಿನವರು 87 ಅಂಕಗಳು, ಬಾಲಕಿ 93 ಅಂಕಗಳು. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿ ಈ ಶಾಲೆಗೆ 41 ಬಾಲಕ, 72 ಬಾಲಕಿ, ಅದು ಲೋಕಲ್ ಸ್ಥಳೀಯ ಅಭ್ಯರ್ಥಿ. ಇನ್ನು ಪರಿಶಿಷ್ಟ ಪಂಗಡದ 89 ಅಂಕಗಳು ನಾನ್ ಲೋಕಲ್ ಮತ್ತು 70 ಅಂಕಗಳು ಬಾಲಕಿ. ಇನ್ನು ಪರಿಶಿಷ್ಟ ಪಂಗಡದಲ್ಲಿ 69 ಲೋಕಲ್, 71 ಇಲ್ಲಿ ಬಾಲಕಿ ಅಂತ ಹೇಳ್ಬೋದು. ಇನ್ನು ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅಂದರೆ ಇಲ್ಲಿ 2ಎದಲ್ಲಿ 57 ಅಂಕಗಳು, ಪರಿಶಿಷ್ಟ ಜಾತಿಯಲ್ಲಿ 27, ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ 68, GM 60 ಅಂಕಗಳು. ಅದೇ ರೀತಿ ಇಲ್ಲಿ ಬಾಲಕಿ 26, 42 STಯಲ್ಲಿ ಮತ್ತು GMಲ್ಲಿ 27. ಇದೇ ರೀತಿ OBC ವರ್ಗದ ನೋಡೋದಾದರೆ ಇಲ್ಲಿ ನೋಡ್ಬೋದು OBC ವಸತಿ ಶಾಲೆಯಲ್ಲಿ ಇಲ್ಲಿ ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಂಗೆ 71 ಅಂಕಗಳು, ಇದು ಲೋಕಲ್, ಬಾಲಕಿ 73 ಮತ್ತು ಇಲ್ಲಿ ನಾನ್ ಲೋಕಲ್ ನೋಡ್ತಾ ಹೋಗೋದಾದರೆ ಇಲ್ಲಿ 64 ಇದು ಪ್ರವರ್ಗ 1ರಲ್ಲಿ. ಅದೇ ರೀತಿ ಇನ್ನು ಪ್ರವರ್ಗ 1ರಲ್ಲಿ ನಾನ್ ಲೋಕಲ್ 38 ಅಂಕಗಳು. ಇನ್ನು 2ಎದವರು 76 ಅಂಕಗಳು, ಅದು ಲೋಕಲ್ ಸ್ಥಳೀಯ ಅಭ್ಯರ್ಥಿ, ಬಾಲಕಿ 75. 2ಎದಲ್ಲಿ ನಾನ್ ಲೋಕಲ್ 91 ಅಂಕಗಳು, ಬಾಲಕಿ 89 ಅಂಕಗಳು. 2ಎದಲ್ಲಿ ವಿಶೇಷ ವರ್ಗ 19 ಅಂಕಗಳು, ಬಾಲಕಿ 74. 2ಎದಲ್ಲಿ ವಿಶೇಷ ವರ್ಗ ನಾನ್ ಲೋಕಲ್ 81, ಬಾಲಕಿ 55. 2B 78 ಮತ್ತು 3A 86, ಬಾಲಕಿ 81. 3B ಲೋಕಲ್ 82, ಬಾಲಕಿ 78. 3B ನಾನ್ ಲೋಕಲ್ 89, ಬಾಲಕಿ 92. 3B ಲೋಕಲ್ ಬಾಲಕ ವಿಶೇಷ ವರ್ಗ ಇಲ್ಲ, ವಿಶೇಷ ವರ್ಗ ಬಾಲಕಿ 52. ಪರಿಶಿಷ್ಟ ಜಾತಿ ಲೋಕಲ್ 72, ಬಾಲಕಿ 73. ಇಲ್ಲಿ ನಾನ್ ಲೋಕಲ್ ಬಾಲಕಿ 36. ಅದೇ ರೀತಿ ಪರಿಶಿಷ್ಟ ಇಲ್ಲಿ ವರ್ಗ ವಿಶೇಷ ವರ್ಗ ಅಂದಾಗ 71, ಬಾಲಕಿ 16. ಪರಿಶಿಷ್ಟ ಜಾತಿ ಲೋಕಲ್ 68 ಮತ್ತು ನಾನ್ ಲೋಕಲ್ ಲೋಕಲ್ ಬಾಲಕಿ 78. ಈ ರೀತಿ OBC ವರ್ಗದ ವಸತಿ ಶಾಲೆಯಲ್ಲಿ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಲ್ಲಿ ಬಾಲಕ 69, ಬಾಲಕಿ 68. ಇಲ್ಲಿ ಇದೇ ವಸತಿ ಶಾಲೆಗೆ 2ಎದವರು 89, ಬಾಲಕಿ 85 ಮತ್ತು 3ಎದಲ್ಲಿ ಬಾಲಕಿ 73. ಇನ್ನು ಔಟ್ ಆಫ್ ತಾಲೂಕಿನವರು ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅದು ಕಟ್ ಆಫ್ ನೋಡ್ತಾ ಹೋದಾಗ ಬಾಲಕ 69, ಬಾಲಕಿ ಕೂಡ 69. ಹಾಗಾದರೆ ಇನ್ನು ವಿಶೇಷ ವರ್ಗದವ್ರು ನೋಡ್ತಾ ಹೋದಾಗ ಇಲ್ಲಿ ಬಾಲಕ 36, ಬಾಲಕಿ 31. ಇನ್ನು ನೆಕ್ಸ್ಟು ಸ್ಥಳೀಯರು ಮತ್ತು ಔಟ್ ಆಫ್ ತಾಲೂಕಿನ ನಾನು ಆಗಲೇ ಹೇಳಿದೆ. ಇನ್ನು ಪರಿಶಿಷ್ಟ ಪಂಗಡದ ವಸತಿ ಶಾಲೆಯನ್ನು ನೋಡೋಣ. ಪರಿಶಿಷ್ಟ ಪಂಗಡದ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಇಲ್ಲಿ ಬಾಲಕ 72, ಬಾಲಕಿ 69 ಮತ್ತು ಇಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಬಾಲಕ 53, ಬಾಲಕಿ 48. ಪ್ರವರ್ಗ 1 ಗಂಡು 60, ಹೆಣ್ಣು 59. 2ಎದವರು 82 ಮತ್ತು ಬಾಲಕಿ 80. 2ಬಿಯಲ್ಲಿ 68 ಬಾಲಕಿ ಇಲ್ಲಿ 65. 3ಎದಲ್ಲಿ 70 ಬಾಲಕ, 70 ಬಾಲಕಿ. 3ಬಿಯಲ್ಲಿ 75 ಬಾಲಕ, 70 ಬಾಲಕಿ. ಈ ರೀತಿಯಾದಂಥ ಅಂಕಗಳನ್ನು ST ವಸತಿ ಶಾಲೆಯಲ್ಲಿ ಪಡೆದುಕೊಂಡಿದ್ದಾರೆ. ಇದು ಔಟ್ ಆಫ್ ತಾಲೂಕಿಗೆ ನೋಡ್ತಾ ಹೋದಾಗ ಬಾಲಕಿಯವರು ಬಾಲಕ 78, ಬಾಲಕಿ 63. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ವಿಶೇಷ ವರ್ಗದವರು ಇಲ್ಲಿ ಬಾಲಕ 33, ಬಾಲಕಿ 35. ಇನ್ನು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಔಟ್ ಆಫ್ ತಾಲೂಕಿನಿಂದ ಬಾಲಕ 33, ಬಾಲಕಿ 67. ಈ ರೀತಿಯಾದಂತಹ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇದು ಒಟ್ಟಾರೆಯಾಗಿ ಹೇಳುವುದಾದರೆ ಇಲ್ಲಿ ಈ ವರ್ಷದ ಕಟ್ ಆಫನ್ನು ತಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಎಲ್ಲ ಏನು ಕಾಸ್ಟ್ ವಿದ್ಯಾರ್ಥಿಗಳನ್ನು ನೋಡಿದಾಗ ಇಲ್ಲಿ ಪ್ರತಿಯೊಂದು ಕಾಸ್ಟಲ್ಲಿ ಕನಿಷ್ಠ 10 ರಿಂದ 15 ಅಂಕಗಳು ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳು ಇರುತ್ತವೆ. ನೀವು ಈ ಎಲ್ಲ ಏನು
ಕಟ್ ಆಫನ್ನು ನೋಡಿದರೆ ಕಳೆದ ವರ್ಷಗಳದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಿನ ಏನು ಪ್ರಶ್ನೆ ಪತ್ರಿಕೆ ನೋಡಿದರೆ ನಿನ್ನೆ ನಡೆದಂತಹ ಪ್ರವೇಶ ಪರೀಕ್ಷೆದು ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಇಲ್ಲಿ 4ರಿಂದ 5 ಪ್ರಶ್ನೆಗಳು ಇಲ್ಲಿ ಕಠಿಣವಾಗಿದ್ದವು. ವಿದ್ಯಾರ್ಥಿಗಳ ಮಟ್ಟವನ್ನು ಮೀರಿದ ಪ್ರಶ್ನೆಗಳಾಗಿರುವುದರಿಂದಾಗಿ ಇಲ್ಲಿ ಕನಿಷ್ಠ ಒಂದು 10ರಿಂದ 15 ಅಂಕಗಳು ವ್ಯತ್ಯಾಸವಾಗುವಂತಹ ಸಾಧ್ಯತೆ ಇರುತ್ತದೆ. ಅಂದರೆ ಇಲ್ಲಿ ಕಳೆದ ವರ್ಷದ ಕಟ್ ಆಫ್ಗಿಂತ ಇಲ್ಲಿ 10-15 ಮಾರ್ಕ್ಸ್ಗಳು ಇಲ್ಲಿ ಕಡಿಮೆ ನಿಲ್ಲುವಂಥ ಚಾನ್ಸಸ್ ಇರುತ್ತದೆ. ಹಾಗಾಗಿ